ಗ್ಯಾರಂಟಿಗಳಿಗೆ ಹಣ ಹೊಂದಿಸುವ ಭರದಲ್ಲಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುತ್ತಿದೆ ಸರ್ಕಾರ. ಶಾಸಕ ಸಿಬಿ ಸುರೇಶ್ ಬಾಬು. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವ ಭರದಲ್ಲಿ ಸರ್ಕಾರ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುತ್ತಿದೆ. ಬೆಲೆ ಏರಿಕೆಯಿಂದ ಜನ ರೋಸಿ ಹೋಗಿದ್ದು ಸರ್ಕಾರಕ್ಕೆ ಇಡಿ ಶಾಪವನ್ನ ಹಾಕುತ್ತಿದ್ದಾರೆ ಎಂದು ಚಿಕ್ಕನಾಯಕನಹಳ್ಳಿಯ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಬಿ ಸುರೇಶ್ ಬಾಬು ಅವರು ತಿಳಿಸಿದರು. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಉಯಿಲ್ತೊರೆ ಗ್ರಾಮದ ವಸತಿ ನಿಲಯದ ಪಕ್ಕ ಸುಮಾರು 60 ಲಕ್ಷ ರೂಪಾಯಿ ಮೊತ್ತದ ಗ್ರಾಮದ ಪಂಚಾಯಿತಿಯ ನೂತನ ಕಟ್ಟಡ ಗುದ್ದಲಿ ಪೂಜೆಯನ್ನ ಕಿಲ್ಲಾರದ ಹಳ್ಳಿ ತಾಂಡದಲ್ಲಿ ಸುಮಾರು 20 ಲಕ್ಷ ರೂಪಾಯಿ ಮೊತ್ತದ ನೂತನ ಅಂಗನವಾಡಿ ಕೇಂದ್ರ ಕಟ್ಟಡದ ಗುದ್ದಲಿ ಪೂಜಾ ಕಾರ್ಯಕ್ರಮ ಹಾಗೂ ಬುಕ್ಕಾಪಟ್ಟಣದ ಸಂತೆ ಮೈದಾನದ ಬಳಿ ಸುಮಾರು 36 ಲಕ್ಷ ರೂಪಾಯಿ ಮೊತ್ತದ ನೂತನ ವಾಣಿಜ್ಯ ಮಳಿಗೆಗಳ ಸಂಕೀರ್ಣದ ಗುದ್ದಲಿ ಪೂಜಾ ಕಾರ್ಯಕ್ರಮವನ್ನು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜೆಡಿಎಲ್ಪಿ ನಾಯಕರು ಆದ ಸಿಬಿ ಸುರೇಶ್ ಬಾಬು ಅವರು ನೆರವೇರಿಸಿದರು. ಈ ವೇಳೆ ಉಯಿಲ್ದೊರೆ ಗ್ರಾಮದಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನೀಡಿದ ಅವರು ಬುಕ್ಕಾಪಟ್ಟಣ ಹೋಬಳಿಯ ರಸ್ತೆಗಳು ಬಹಳಷ್ಟು ಹದಗೆಟ್ಟಿದ್ದು ಗುಂಡಿ ಗುದ್ದರಗಳಿಂದ ತುಂಬಿವೆ. ಇದರಿಂದಾಗಿ ಅಪಘಾತ ಪ್ರಕರಣಗಳು ಹೆಚ್ಚಾಗಿವೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು ಬುಕ್ಕಾಪಟ್ಟಣ ಹೋಬಳಿಯಲ್ಲಿ ನಾವು ಗೆಲ್ಲುವುದಕ್ಕಿಂತ ಮುಂಚಿತವಾಗಿ 5 ವರ್ಷಗಳಲ್ಲಿ 1 ಇಡಿ ಮಣ್ಣನ್ನ ಸಹ ಹಾಕಿಸುವ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ರಸ್ತೆಗಳೆಲ್ಲವೂ ಕೂಡ ಈ ರೀತಿ ಹಾಳಾಗಿವೆ. ಉಯಿಲ್ದೊರೆ ಮಾರುಗುಂಟನಹಳ್ಳಿ ರಸ್ತೆ, ಬುಕ್ಕಾಪಟ್ಟಣ ಆಗಲವಾಡಿ ಮುಖ್ಯ ರಸ್ತೆ, ಹೊನ್ನೇನಹಳ್ಳಿ ದೊಡ್ಡ ಅಗ್ರಹಾರ ಮುಖ್ಯ ರಸ್ತೆಗಳು ಟೆಂಡರ್ ಹಂತದಲ್ಲಿದ್ದು ಏಪ್ರಿಲ್ 9ರ ನಂತರ ಟೆಂಡರ್ ಪ್ರಕ್ರಿಯೆ ಮುಗಿದು ಶೀಘ್ರವಾಗಿ ಕಾಮಗಾರಿಗಳನ್ನು ಆರಂಭವಾಗಲಿವೆ. ಬುಕ್ಕಾಪಟ್ಟಣ ಸರ್ಕಲ್ನಿಂದ 675 ಮೀಟರ್ ಸಿಮೆಂಟ್ ರಸ್ತೆ ಕಾಮಗಾರಿ ಇನ್ನುಳಿದಂತೆ ಡಾಂಬರು ರಸ್ತೆ ಕಾಮಗಾರಿಗಳನ್ನು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರಂಭಿಸಲಾಗುವುದು. ನಾವು ಗ್ರಾಮ ಪಂಚಾಯತಿಯವರು ಎಲ್ಲರೂ ಸೇರಿ ಇವತ್ತು ಗ್ರಾಮ ಪಂಚಾಯತಿಯ ಒಂದು ನೂತನ ಕಟ್ಟಡಕ್ಕೆ ಅಧಿಪೂಜೆಯನ್ನ ನೆರವೇರಿಸಿದ್ದೇವೆ. ಇದು ಸುಮಾರು 60 ಲಕ್ಷಗಳಲ್ಲಿ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು ಯೋಜನೆಯನ್ನ ರೂಪಿಸಿದ್ದಾರೆ. ಅದರಲ್ಲಿ 20 ಲಕ್ಷ ಇದರಲ್ಲಿ ಸರ್ಕಾರದಿಂದ NREG ನಲ್ಲಿ ಕೊಡ್ತಕ್ಕಂಥದ್ದು, ಒಂದು 15 ಲಕ್ಷ ಇದರಲ್ಲಿ ಪಂಚಾಯತಿನಲ್ಲಿ ಮಾಡ್ತಕ್ಕಂಥದ್ದು, ಶಾಸಕರ ನಿಧಿಯಿಂದನೂ ಕೂಡ 10 ಲಕ್ಷ ಹಾಕೋದು, ಈ ತರ ಸೇರಿ ಒಟ್ಟು ಒಂದು ಸುಸಜ್ಜಿತವಾದ ಒಂದು ಪಂಚಾಯತಿ ಕಟ್ಟಡವನ್ನ ನಿರ್ಮಾಣ ಮಾಡ್ಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ತುಂಬ ಮನಸ್ಸಿಂದ ಅಧಿಪೂಜೆಯನ್ನ ನೆರವೇರಿಸಿದ್ದೇವೆ. ಇದು ಶೀಘ್ರವಾಗಿ ಸುಸಜ್ಜಿತವಾಗಿ ಕಟ್ಟಿ ಇಲ್ಲಿ ಬಂದಂತ ಪಂಚಾಯತಿ ಎಲ್ಲ ಹಳ್ಳಿಯ ಸಮಸ್ತ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುವಂತ ಒಂದು ಭವನ ಕಟ್ಟಡ ಇದಾಗ್ಲಿ ಅಂತಕ್ಕಂಥದ್ದನ್ನ ಶುಭವನ್ನ ಹಾರೈಸ್ತೇನೆ. ಬುಕ್ಕಾಪಟ್ಟಣ ಹೋಬಳಿಯಲ್ಲಿ ಬಹಳಷ್ಟು ರಸ್ತೆಗಳ ಸಮಸ್ಯೆ ಇದೆ. ಬಹಳಷ್ಟು ರಸ್ತೆಗಳು ಸುಸಜ್ಜಿತವಾಗಿಲ್ಲ. ಇದುವರೆಗೆ ಅದ್ರ ಬಗ್ಗೆ ಏನಾದ್ರು ಕ್ರಮ ಕೈಗೊಂಡಿದ್ದೀರಾ? ಈಗ ಒಂದು ಬುಕ್ಕಾಪಟ್ಟಣದಲ್ಲಿ ಕಳೆದ ನಾವು ಗೆಲ್ಲೋದಕ್ಕಿಂತ ಮುಂಚೆ 5 ವರ್ಷದಲ್ಲಿ ಒಂದಿಡೀ ಮಣ್ಣು ಕೂಡ ಹಾಕ್ಲಿಲ್ಲ. ಹಾಗಾಗಿ ಈ ಪರಿಸ್ಥಿತಿಗೆ ನಾವು ಬರ್ಲಿಕ್ಕೆ ಸಾಧ್ಯ ಆಗಿದೆ. ಇವಾಗ ಒಂದು ಈ ರಸ್ತೆ ಏನಿದೆ ಉಯಿಲ್ದೊರೆಯಿಂದ ನಾವು ಮಣ್ಣಮ್ಮನ ದೇವಸ್ಥಾನದ ರಸ್ತೆ, ಮಾರ್ಗನಹಳ್ಳಿ ರಸ್ತೆ ಇದಾಗ್ಲೇ ಮಂಜೂರು ಮಾಡಿಸಿದ್ದೇವೆ. ಹಬ್ಬ ಕಳೆದ ತಕ್ಷಣ ಕೆಲಸವನ್ನ ಪ್ರಾರಂಭ ಮಾಡಿಸ್ತೇವೆ. ಒಂದು ಇನ್ನ ಹೊನ್ನೇನಹಳ್ಳಿ ಟು ಇದು ತಳ್ಳಂಬೆಳ್ಳ ದೊಡ್ಡಗ್ರಹಾರ ರಸ್ತೆ ಮತ್ತೆ ಬುಕ್ಕಾಪಟ್ಟಣದಿಂದ ಆಗಲವಾಡಿ ಬಾರ್ಡರ್ ರಸ್ತೆ, ಇವೆರಡು ರಸ್ತೆಗೆ ಈಗಾಗಲೇ 25 ಕೋಟಿ ರೂಪಾಯಿ ವಿಶೇಷವಾಗಿ ಅನುದಾನ ತಂದಿದ್ದೇವೆ. ಅದು ಕೂಡ 9ನೇ ತಾರೀಕುವರೆಗೂ ಟೆಂಡರ್ ಪ್ರೋಸೆಸ್ ಇದೆ. ಆ ಟೆಂಡರ್ ಪ್ರೋಸೆಸ್ ಮುಗಿದ ನಂತರ ಯಾರಿಗೆ ಅದು ಟೆಂಡರ್ ಆಗ್ತದೆ ಅವ್ರ ಕಡೆಯಿಂದ ಉತ್ತಮ ರಸ್ತೆಯನ್ನ ಮಾಡಿಸ್ಲಿಕ್ಕೆ ಬುಕ್ಕಾಪಟ್ಟಣ ಊರೊಳಗಡೆ ಇಲ್ಲಿ ಸರ್ಕಲ್ ಇಂದ ಊರೊಳಗೆ 675 ಮೀಟರ್ ಸಿಮೆಂಟ್ ರೋಡ್ ಮತ್ತೆ ಚರಂಡಿ ಮಾಡ್ತಕ್ಕಂಥದ್ದು, ಮುಂದಕ್ಕೆ ಟಾರ್ ಮಾಡ್ತಕ್ಕಂಥದಕ್ಕೆ ಎಲ್ಲದಕ್ಕೂ ಕೂಡ ಈಗ ಯೋಜನೆಯನ್ನ ರೂಪಿಸಿದ್ದಾರೆ. 9ನೇ ತಾರೀಕಲ್ಲಿ ಟೆಂಡರ್ ಪ್ರೋಸೆಸ್ ಕ್ಲೋಸ್ ಆದ ತಕ್ಷಣ ಅಗ್ರಿಮೆಂಟ್ ಯಾರಿಗಾಗ್ತದೆ ಅವ್ರ ಹತ್ರ ಉತ್ತಮ ರೀತಿಯಲ್ಲಿ ಈ ರಸ್ತೆಗಳು ಮಾಡಿಸುವಂತ ಜವಾಬ್ದಾರಿ ನಮ್ದು ಅಂತ ಹೇಳಿ. ಬೇಸಿಗೆ ಅನ್ನೋದು ತುಂಬಾ ಜಾಸ್ತಿ ಆಗಿದೆ. ರೈತರಿಗೆ ನೀರಿನ ಸಮಸ್ಯೆ ತುಂಬಾ ಇದೆ. ಕರೆಂಟ್ ಸಮಸ್ಯೆ ಬಹಳ ಇದೆ. ಬುಕ್ಕಾಪಟ್ಟಣ ಒಂದೇ ಅಲ್ಲೇ ಒಂದೇ ಕೇಂದ್ರ ಇರೋದ್ರಿಂದ ಬಹಳಷ್ಟು ಜನ ನೀರಿನ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ. ಎಲ್ಲಾ ಕಡೆ ಒಂದೇ ಫೀಡರ್ 14 ಫೀಡರ್ನ ಒಂದೇ ಇದರಲ್ಲಿ ಸೆಕ್ಷನ್ ಅಲ್ಲಿ ತಗೊಂಡಿದ್ದಾರೆ. ಹಾಗಾಗಿ ಬೇರೆ ಸೆಕ್ಷನ್ ಗಳು ಮಂಜೂರಾಗಬೇಕಾಗಿತ್ತು. ನೇರ್ಲಗುಡ್ಡ ಒಂದು ಮತ್ತೆ ಉಯಿಲ್ದೊರೆ ಒಂದು ಹಂಗೆ ಪೆಂಡಿಂಗ್ ಅಲ್ಲಿ 3 ಸ್ಯಾಂಕ್ಷನ್ ಆಗಿದಾವೆ ನಮ್ಗೆ. ಒಂದು ಬೆಂಚೆ ಗೇಟು, ನೇರ್ಲಗುಡ್ಡ ಒಂದು, ಮತ್ತೆ ದೊಡ್ಡ ತಾಂಡಿದ್ದು ಒಂದು 3 ಕುಂಬಾರಳ್ಳಿ 4 ಆಗಿದೆ. ಒಂದು ಈಗ ಏನ್ ಮಾಡಿ ತಾತ್ಕಾಲಿಕವಾಗಿ ಈ ಪರಿಹಾರ ಬಗೆಹರಿಸ್ಲಿಕ್ಕೆ ಒಂದು ಕಳ್ಳಂಬೆಳದಿಂದನೂ 1-2 ಫೀಟರ್ನ ಈ ಕಡೆ ಮಾಡ್ಕೊಂಡಿದ್ದೇವೆ. ಜೊತೆಗೆ ಸಿರಾದಲ್ಲಿ ಇರೋ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಂಡಸ್ಟ್ರೀಸ್ ಇನ್ನೂ ಕೂಡ ಬರ್ದೇ ಇರೋದ್ರಿಂದ
ಅಲ್ಲಿಂದ 2 ಫೀಡರ್ನು ಕೂಡ ನಮ್ಮ ಬುಕ್ಕಾಪಟ್ಟಣದ ಕಡೆಗೆ ತಗೊಳ್ಳುವಂತ ಕೆಲಸ ಮಾಡಿದೀವಿ. ಹಾಗಾಗಿ ತಾತ್ಕಾಲಿಕ ಪರಿಹಾರ ಮುಂದಿನ ವರ್ಷದೊಳಗೆ ಇವೆಲ್ಲವನ್ನು ಕೂಡ ಸಬ್ಸ್ಟೇಷನ್ಸ್ ಮಾಡಿಸಿ ನಮ್ಗಿಲ್ಲಿ ಏನು ಕರೆಂಟ್ ಲೋಡ್ ಶೆಡ್ಡಿಂಗ್ ಕಡಿಮೆ ಆಗೋ ರೀತಿಯಲ್ಲಿ ಎಲ್ರಿಗೂ ಕೂಡ ಸಮರ್ಪಕವಾಗಿ ವಿದ್ಯುತ್ ಸಿಗೋ ರೀತಿನಲ್ಲಿ ಮಾಡ್ತೇವೆ. ಮತ್ತೆ ಈಗಾಗಲೇ ಒಂದು ಆದೇಶನ ಕೂಡ ಕಳೆದ ವಾರ ನಾವು ಸ್ಕೇರ್ಸಿಟಿ ಮೀಟಿಂಗ್ ಪ್ರತಿ ಇಲ್ಲಿ ಬಂದಾಗ ಮಾಡ್ತೇವೆ ಅಧಿಕಾರಿಗಳನ್ನ ಕೂರಿಸ್ಕೊಂಡು. ಕಳೆದ ಮಂಗಳವಾರ ನಾವು ಮಾಡಿದಾಗ ಅವ್ರಿಗೊಂದು ಇದನ್ನು ಕೂಡ ಕೊಟ್ಟಿದ್ದೀವಿ ಸಂದೇಶನ ಕೂಡ. ಬೆಳಗ್ಗೆ ಹೊತ್ತು 3 ಗಂಟೆ 3 ಫೇಸ್ 4 ಗಂಟೆ 3 ಫೇಸ್ ಕರೆಂಟ್ ಕೊಡಿ, ಮತ್ತೆ ಸಂಜೆ 3 ಗಂಟೆ 3 ಫೇಸ್ ಕೊಡಿ. ಒಟ್ಟಿಗೆ ಕೊಟ್ರೆ ಎಲ್ಲ ಬೋರು ಸಕ್ ಮಾಡ್ತದೆ, ಅದಾಗಬಾರ್ದು ಅಂತ ಆತರ ಒಂದು ನಿರ್ದೇಶನ ಕೂಡ ಕೊಟ್ಟಿದ್ವಿ. ಆವಾಗ ಲೋಡ್ ಶೆಡ್ಡಿಂಗು ಕಡಿಮೆ ಆಗ್ತದೆ, ಮತ್ತೆ ರೈತರಿಗೆ ನೀರು ಕೂಡ ಮತ್ತೆ ಬೋರ್ವೆಲ್ಗೆ ದುಡ್ಡು ಹಾಕಂತದ್ದು ಪ್ರಮೇಯ ಬರೋದಿಲ್ಲ. ಇದಕ್ಕೆ ನಾವು ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ. ಇಲ್ಲ, ಎಲ್ಲ ಕಡೆ 20 ಆಂಪ್ಸ್ ಕರೆಂಟ್ ಕೊಡ್ಲಿಕ್ಕೆ ಮಕ್ಳು ರಾತ್ರಿನ ಕೊಟ್ಟಾಗ ಏನಾಗುತ್ತೆ ಸರ್, ಹತ್ತೋದು ಕೇಳೋದು ಬೆಳಕು ನೋಡಕ್ಕಾಗಲ್ಲ. ಎಷ್ಟೇ ಆದ್ರೂ ಒಂದ್ ಸಮ ಕರೆಂಟ್ ಬರಲ್ಲ. ಎಲ್ಲಾ ಕಡೆ ಸದನದಲ್ಲೇ ಅದನ್ನ ಮಾತಾಡಿ ಅವಶ್ಯಕತೆ ಇರಲ್ಲ. ಎಲ್ಲಾ ಭಾಗದಲ್ಲೂ ಕೂಡ 20 ಆಂಪ್ಸ್ ನ ಕೊಡ್ಬೇಕು. ಹೌದು, ಖಂಡಿತ. ನಾನ್ ರೈತರ ಬಗ್ಗೆನೇ ಮಾತಾಡಿರೋದು, ಬೇರೆ ಹೊರಗಡೆದೇನಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಖಂಡಿತ ಮಾಡಿಸ್ತೀವಿ. ಅದರಲ್ಲಿ ಸಂಶಯ ಬೇಡ, ಖಂಡಿತ ಮಾಡಿಸ್ತೀವಿ. 7 ಗಂಟೆ ಅಂತೀರಾ, 6 ಗಂಟೆ ಸರ್ ಕೊಡ್ತಾ ಇರ್ತಾರೆ ಹಿಂದಿನ ದಿನ ಮಾತ್ರ ಕೊಡ್ತಾರೆ ಸರ್. ಇಲ್ಲ, ಮೊನ್ನೆ ಎಕ್ಸಿಕ್ಯೂಟಿವ್ ಮಧುಗಿರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮಂಗಳವಾರ ಮಧುಗಿರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಮಾತಾಡಿ, ಸಿಇಗೂ ಮಾತಾಡಿ ಎಲ್ಲದೂ ಕೂಡ ಪರಿಹಾರ ಮಾಡ್ಲಿಕ್ಕೆ 2 ಹೋಬ್ಳಿನಲ್ಲಿ ಆತರ ಸಮಸ್ಯೆ ಇದೆ ಅಂತ ಹೇಳಿದ್ರು ಅವರು, ನಮ್ ಬುಕ್ಕಾಪಟ್ಟಣ ಮತ್ತೆ ಇನ್ನೊಂದು. ಹೌದು, ಅದರಿಂದ ಶೀಘ್ರವಾಗಿ ಮಾಡಿಸ್ತೇನೆ. ಇವತ್ತೇ ಕೂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡ್ತೇನೆ. ಬುಕ್ಕಾಪಟ್ಟಣ ಮತ್ತೆ ಹೂವಿಲ್ದರೆ 2 ಗ್ರಾಮ ಪಂಚಾಯತಿಗಳಲ್ಲಿ 6 ತಿಂಗಳಿಂದ ಒಬ್ಬರೇ ಪಿಡಿಒ ಇದ್ದಾರೆ. ಬುಕ್ಕಾಪಟ್ಟಣ ಅನ್ನೋದು ತುಂಬಾ ದೊಡ್ಡ ಹೋಬಳಿ, ಅದು ನಗರ ಪ್ರದೇಶ ಇರೋದು, ತುಂಬಾ ಜಾಸ್ತಿ ಇರಂತ ಇದು ನಮ್ಮಲ್ಲಿ ಜಾಸ್ತಿ ಇದೆ. ಆದ್ರೆ ಹೂವಿಲ್ದರೆ ಎಲ್ಲೂ ಸಹಿತ ಅದನ್ನ ಅವ್ರನ್ನೇ ಆಗಿ 6 ತಿಂಗಳಿಂದ ಮುಂದುವರಿಸ್ತಾ ಇದ್ದಾರೆ. ನಮ್ಮಲ್ಲಿ 7 ಪಂಚಾಯತಿಗಳಿದಾವೆ. ಬುಕ್ಕಾಪಟ್ಟಣ ಹೋಬಳಿನಲ್ಲಿ 7 ಪಂಚಾಯತಿ ಇದೆ. ಇಲ್ಲಿ ದೊಡ್ಡದು ಹೋಬಳಿನೇ ದೊಡ್ಡದಿರೋದ್ರಿಂದ ಇಲ್ಲಿ ಒಬ್ಬೊಬ್ರನ್ನ ಪಂಚಾಯತಿಗೆ ಒಬ್ಬೊಬ್ರನ್ನ ಹಾಕ್ಬೇಕು, ಮತ್ತೆ 10 ರೆವಿನ್ಯೂ ಸರ್ಕಲ್ಸ್ ಇದೆ. ಅದರಿಂದ ಇಲ್ಲಿಗೆ ಒಬ್ಬೊಬ್ರನ್ನೇ ನೇಮಕ ಮಾಡ್ಬೇಕು ಅಂತ ಕೇಳ್ಕೊಂಡಿದ್ವಿ. ಅಲ್ಲಿ ಲಭ್ಯತೆ ಇಲ್ದಿರೋದ್ರಿಂದ ಈ ತರ ಸಮಸ್ಯೆ ಆಗಿದೆ. ಈ ಸಲ ಜನರಲ್ ಟ್ರಾನ್ಸ್ಫರ್ಸ್ ಅಲ್ಲಿ ಯಾರನ್ನಾರು ಕೂಡ ಹಾಕೊಡೋಂಥದ್ದು. ಈಗ ಅವ್ರನ್ನ ಪಿಡಿಒಗಳ್ನು ಟ್ರಾನ್ಸ್ಫರ್ ಮಾಡೋದು ಸಿಇಒ ಹತ್ರ ಇಲ್ಲ, ಮಂತ್ರಿಗಳೇ ಮಾಡ್ಬೇಕು. ಈ ಪರಿಸ್ಥಿತಿಗೆ ತಂದ್ಕೊಂಡಿರ ಎಲ್ಲರೂ ಕೂಡ ಅವ್ರ ಮನೆ ಬಾಗ್ಲಿಗೆ ಹೋಗ್ಬೇಕು. ರಾಜಕೀಯ ವಿಕೇಂದ್ರೀಕರಣ ಮಾಡ್ಬೇಕು ಅಂತ ಒಂದ್ ಕಡೆಯಲ್ಲಿ ಇವರೇ ಬೇಲೂರು ಘೋಷಣೆ ಮಾಡಿದಂತವ್ರು ಎಲ್ಲದನ್ನು ಕೂಡ ಬೆಂಗಳೂರಿಗೆ ಕೇಂದ್ರೀಕರಿಸಿ ಒಬ್ಬ ಪಿಡಿಒ ಟ್ರಾನ್ಸ್ಫರ್ ಕೂಡ ಸಿಇಒನೋ ಅವ್ರ ಹಂತದಲ್ಲಿ ಮಾಡ್ಬೇಕಿತ್ತು. ಅದ್ ಬಿಟ್ಬಿಟ್ಟು ಇವರು ಮಂತ್ರಿಗಳೇ ಟ್ರಾನ್ಸ್ಫರ್ ಪಿಡಿಒ ಟ್ರಾನ್ಸ್ಫರ್ಸ್ಗೂ ಇಂಥ ದುರ್ಗತಿಗೆ ಬಂದ್ಬಿಟ್ಟಿದ್ದಾರೆ ಇವರು. ಎಲ್ಲ ಟ್ರಾನ್ಸ್ಫರ್ಸ್ ಇದಕ್ಕೆ ಕೈಗೊಂಡಿದ್ದಾರೆ. ಅದರಿಂದ ಅದನ್ನ ಬೇರೆ ಕಡೆ ಸ್ಥಳಾಂತರ ಬೇರೆಯವ್ರನ್ನ ತಂದು ಇಲ್ಲಿಗೆ ಹಾಕುವಂತ ಕೆಲಸ ಈ ಜನರಲ್ ಟ್ರಾನ್ಸ್ಫರ್ ಖಂಡಿತ. ಬೆಲೆ ಏರಿಕೆ ಅನ್ನೋದು 36 ತುಂಬಾ ಜನ ಅನುಭವಿಸ್ತಾ ಇದ್ದಾರೆ. ಇದ್ರ ಜೊತೆಲಿ 36 ಪೈಸೆ ಬಂದ್ಬಿಟ್ಟು ವಿದ್ಯುತ್ ದರ ಏರಿಕೆ ಮಾಡಿದ್ದಾರೆ. ಆಗ ಅಷ್ಟೇ ಅಲ್ದಲೆ ಇದಕ್ಕೆ ಹಾಲಿನ ದರನ ಸಹಿತ ಇದಾಗಲ್ಲ. ಈ ಬೆಲೆ ಏರಿಕೆ ಬಗ್ಗೆ ತಮ್ಮ ಅಭಿಪ್ರಾಯ? ನಾವು ಈಗಾಗಲೇ ಈ ಸತಿ ಏಪ್ರಿಲ್ 1ನೇ ತಾರೀಕಿಂದ ಕರೆಂಟ್ಗೆ ಈ ವರ್ಷ 36 ಪೈಸೆ ಜಾಸ್ತಿ ಮಾಡೋದು, ಮುಂದಿನ ವರ್ಷ 34 ಪೈಸೆ ಜಾಸ್ತಿ ಮಾಡೋದು, ಅದ್ರ ಮುಂದಿನ ವರ್ಷ 35 ಪೈಸೆ. 3 ವರ್ಷ ಇವ್ರ ಸರ್ಕಾರ ಇರುತ್ತೆ ಅನ್ಕೊಂಡು ಈ ಸರ್ಕಾರದಲ್ಲಿ ಈ ತರ ಒಂದು ಪ್ಲಾನ್ ನ ಇವ್ರು ಮಾಡಿದ್ದಾರೆ. ಯಾವ್ಯಾವ್ದ್ರಲ್ಲಿ ತೆರಿಗೆ ಹೆಚ್ಚಿಸಿ ನಾವು ಇದಕ್ಕೆ ಏನು ಭಾಗ್ಯಗಳನ್ನ ಫುಲ್ಫಿಲ್ ಮಾಡಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅಷ್ಟೇ ಇವ್ರ ಚಿಂತನೆ ಆಗಿದೆ. ಬಿಟ್ರೆ ಅಭಿವೃದ್ಧಿ ಕಡೆ ಇವ್ರು ಯಾರು ಗಮನ ಹರಿಸ್ತಿಲ್ಲ. ಇದರಿಂದ ಸುಮಾರು 8,500 ಕೋಟಿ ರೂಪಾಯಿ ಹಣ ವಸೂಲಿ ಮಾಡೋದಕ್ಕೆ ಇವ್ರು ಪ್ಲಾನ್ ಮಾಡಿದ್ದಾರೆ. ಅದರಿಂದ ಇದನ್ನ ನಾವು ಏನ್ ಹೇಳ್ತಾ ಇದೀವಿ, ಗ್ರಾಹಕರ ಮೇಲೆ ಹೊರೆ ಹಾಕ್ಬೇಡಿ ಎಲ್ಲದನ್ನು ಕೂಡ. ಈಗ ಭಾಗ್ಯಗಳ ಮುಖಾಂತರ ನೀವು ಫ್ರೀ ವಿದ್ಯುತ್ ಮನೆ ಕೊಡ್ತೀವಿ ಅಂತೀರಿ, ಅವನೇ ಯಾರು ಕೂಡ ಒಂದ್ ಜ್ಯೂಸ್ ಅಂಗಡಿನ ಮತ್ತೊಂದು ಹಿಡ್ಕೊಂಡ್ರೆ ಅಲ್ಲಿ 1 to 3 ಅವನ ಹತ್ರ ವಸೂಲಿ ಮಾಡ್ತೀರಿ, ಅವ್ನಿಗೇನು ಉಳಿದಂತದಿಲ್ಲ. ಇವ್ರು ಒಂದ್ ಕಡೆ ಕೊಡೋದು ಒಂದ್ ಕಡೆ ತಗೊಳ್ಳೋದು, ಈ ಪರಿಸ್ಥಿತಿ ಬಂದಿದೆ. ಈಗ ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಹಾಕೊಂಡ್ ಬಂದಿದ್ದೀರಿ. ಈಗ ನೀರಿಗಿರ್ಬೋದು, ಎಲ್ಲದಕ್ಕೂ ಕೂಡ ಕರೆಂಟ್, ಬಸ್ ದರ ಎಲ್ಲದೂ ಕೂಡ. ಬಸ್ ನಲ್ಲಿ ಅವ್ರಿಗೆ ಯಾರಿಗೂ ಕೂಡ ಇನ್ನೂ 4 ವರ್ಷದಿಂದ ಅವ್ರಿಗೆ ಸಿಗ್ಬೇಕಾದಂತ ಎಲ್ಲ ಸವಲತ್ತು ಕೂಡ ಕೊಟ್ಟಿಲ್ಲ. ಆದ್ರೆ ಎಲ್ಲದೂ ಕೂಡ ಉಚಿತವಾಗಿ ಕೊಡ್ತೀವಿ ಅಂತಾರೆ. ಅದನ್ನ ದಯಮಾಡಿ ಈ ಸರ್ಕಾರ ಇದೆಲ್ಲ, ಮತ್ತೆ ಹಾಲಿನ ದರ 4 ರೂಪಾಯಿ ಎಲ್ಲದ್ರಲ್ಲೂ ಕೂಡ ಏರಿಸಿದ್ದಾರೆ. ಒಂದು ಸ್ವಾಮಿ, ನಮ್ ಟ್ಯಾಕ್ಸ್ ನಲ್ಲೇ ನೀವು ಕೊಡೋದಾದ್ರೆ ಬೇರೆದ್ರಲ್ಲಿ ಕೊಡಿ. ಗ್ರಾಹಕರಿಗೆ, ಹಾಲು ಉತ್ಪಾದಕರಿಗೆ ಕೊಡೋದಾದ್ರೆ ನಿಮ್ಮಲ್ಲಿ ಸಬ್ಸಿಡಿ ದರದಲ್ಲಿ ಅವ್ರಿಗೆ ಕೊಡಿ. ನಮ್ ಗ್ರಾಹಕರ ಮೇಲೆ ಹೊರೆ ಹಾಕಿ ಸಿಗ್ತಾ ಇಲ್ಲ ಸರ್. ಯಾಕಂತಂದ್ರೆ ಈಗ ಹಾಲಿನ ಕೊಬ್ಬಿನ ಆಧಾರದ ಮೇಲೆ
ಹಾಲಿನ ಏನಿಗೆ ಹೌದು ಅದು ಅದು ನೀರನ್ನ ಗ್ರೇಡ್ ಕೊಡ್ತಾ ಗ್ರೇಡ್ ಇರೋದ್ರಿಂದ ಗ್ರೇಡ್ 32ರಿಂದ 36 ರೂಪಾಯಿ ಅಷ್ಟೇ ರೈತರಿಗೆ ಸಿಗ್ತಾ ಇರೋದು. ಜಾಸ್ತಿ ತುಂಬಾ ಫ್ಯಾಟಿ ಬರ್ತಾ ಇದೆ ಅಂದ್ರೆ ಯಾವ್ದೋ ಎಮ್ಮೆ ಹಾಲುಗಳಿಗೆ 36 ರೂಪಾಯಿ ಸಿಗುತ್ತೆ ಅಷ್ಟೇ ಹೊರತಾಗಿ ಬೇರೆ ಏನ್ ಸಿಗೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದ್ರೆ ರೈತರಿಗೆ ನೇರವಾಗಿ ಸಿಗ್ತಾ ಇಲ್ಲ. ಸಿಗೋದೆಲ್ಲರೂ ಸಹಿತ ಹಾಲು ಉತ್ಪಾದಕ ಮಂಡಳಿಗಳಿಗೆ ಹೋಗ್ತಾ ಇದೆ, ಅಧಿಕಾರಿಗಳಿಗೆ ಸಿಗ್ತಾ ಇದೆ ಅನ್ನೋದು ರೈತರ ಒಂದು ಇವ್ರು ಏನ್ ಅಭಿಲಾಷೆ. ಮಾಡ್ತಾ ಇದಾರೆ ಅಂದ್ರೆ ನಾವು ರೈತರಿಗೆ ಕೊಡ್ತಾ ಇದೀವಿ ಅಂತ ಹೇಳ್ಕೊಂಡು ಈ ತರ ಟ್ಯಾಕ್ಸ್ ನ ವಸೂಲಿ ಮಾಡ್ತಾ ಇರತಕ್ಕಂಥದ್ದು ಹೊರಟಿದ್ದಾರೆ. ಖಂಡಿತ ಇದು ಸರಿಯಲ್ಲ. ಸರ್ಕಾರ ಈ ತರ ಯೋಜನೆಗಳು ತರಬೇಕಾದ್ರೆ ಒಂದು ಸಮರ್ಪಕವಾಗಿ ಎಲ್ಲಾ ಇಲಾಖೆಗಳನ್ನು ನಿಭಾಯಿಸುವಂತದ್ದು ಆಗ್ಬೇಕು. ಮತ್ತೆ ನಮ್ಮ ತೆರಿಗೆ ಹಣದಲ್ಲಿ ಎಲ್ಲಾ ಇಲಾಖೆಗೂ ಕೂಡ ಅಭಿವೃದ್ಧಿಗೆ ಆದ್ಯತೆ ಕೊಡಬೇಕು. ಈ ಸರ್ಕಾರದಲ್ಲಿ ಏನಾಗಿದೆ, ಅಭಿವೃದ್ಧಿಗೆ ನಮ್ಗೆ ಯಾರಿಗೂ ಕೂಡ ಹಣ ಕೊಡ್ಲಿಕ್ಕೆ ಇವ್ರು ತಯಾರಿಲ್ಲ. ಏನು ಸ್ಪೆಷಲ್ ಗ್ರಾಂಟ್ಸ್ ಗಳು ಕೊಡೋದಕ್ಕೆ ಹೊರಟಿದ್ದಾರೆ. ಅವ್ರ ಹತ್ರ ಬಂದು ಯಾರು ಕೇಳ್ಕೊತಾರ ಅಂತವ್ರಿಗೆ ಕೊಡುವಂತ ಕೆಲಸ ಮಾಡ್ತಾ ಇದಾರೆ. ಇದಾಗದ 224 ಕ್ಷೇತ್ರದಲ್ಲೂ ಕೂಡ ಒಟ್ಟಿಗೆ ಅಭಿವೃದ್ಧಿ ಆಗ್ಬೇಕು, ಎಲ್ಲಾ ಇಲಾಖೆಲ್ಲೂ ಕೂಡ ಸಮರ್ಪಕವಾಗಿ ಆಗ್ಬೇಕು ಅನ್ನೋದು ನನ್ನ ಒತ್ತಾಯ.